ಹೈಕೋರ್ಟ್ ವಕೀಲ ಪ್ರಶಾಂತ್ ಮೆತ್ತಲ್ ಅವರ 47ನೇ ಜನ್ಮದಿನವನ್ನು ಹುಣಸೂರು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅವರ ಸ್ನೇಹಿತರು ಅರ್ಥಪೂರ್ಣವಾಗಿ ಆಚರಿಸಿದರು. ಇಂದು ಹುಣಸೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಒಳರೋಗಿಗಳು ಹಾಗೂ ಹೊರರೋಗಿಗಳು ಸೇರಿ ಸುಮಾರು 150ಕ್ಕೂ ಹೆಚ್ಚು ರೋಗಿಗಳಿಗೆ ಸೇಬು, ಬಾಳೆಹಣ್ಣು, ಬಿಸ್ಕತ್ ವಿತರಿಸಲಾಯಿತು. ಆಸ್ಪತ್ರೆ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಈ ಸೇವೆ ಕಾರ್ಯ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ನಾಡಪ್ಪನಹಳ್ಳಿ ರಾಜು, ಹುಣಸೂರಿನ ವಕೀಲ ಪುಟ್ಟರಾಜು, ಕರಿಮುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಸಂತ್, ಮಾಜಿ ಸದಸ್ಯ ಪ್ರಕಾಶ್, ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಸಂತೋಷ್, ಮುದುಗಿನೂರಿನ್ ನಾಗೇಶ್, ಮಾಜಿ ನಿರ್ದೇಶಕ ಶಂಕರಗೌಡ, ಕೆಪಿ ರಮೇಶ್, ಶಾಮಿಯಾನ್ ಲೋಕೇಶ್, ಗದ್ದಿಗೆ ಸುರೇಶ್, ಡಿಎಸ್ಎಸ್ ಬಿಳಿಕೆರೆ ಅಧ್ಯಕ್ಷ ಉಮೇಶ್, ಸದಾಶಿವನ ಕೊಪ್ಪಲಿನ ರಘು ಸೇರಿದಂತೆ ಹಲವು ಸ್ನೇಹಿತರು ಮತ್ತು ಹಿತೈಷಿಗಳು ಭಾಗವಹಿಸಿದರು. ಉದ್ಯಮಿ ನಾಡಪ್ಪನಹಳ್ಳಿ ರಾಜು ಮಾತನಾಡಿ, ಸಮಾಜದಲ್ಲಿ ಸ್ಥಿತಿವಂತರಾದವರು ತಮ್ಮ ಸಂತೋಷವನ್ನು ಕಷ್ಟದಲ್ಲಿರುವೊಂದಿಗೆ ಹಂಚಿಕೊಂಡಾಗ ಅದಕ್ಕೆ ನಿಜವಾದ ಅರ್ಥ ಬರುತ್ತೆ. ಪ್ರಶಾಂತ್ ಅವರ ಸ್ನೇಹಿತರ ಈ ಕಾರ್ಯ ಇತರರಿಗೆ ಮಾದರಿ ಅಂತ ಹೇಳಿದ್ದಾರೆ. ನಮ್ಮ ಹುಣಸೂರಿನ ಮಗ ಪ್ರಶಾಂತ್ ಮೆತ್ತಲ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಪ್ರಥಮವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹುಣಸೂರು ಜನತೆ ಮತ್ತು ನಮ್ಮೆಲ್ಲ ಸ್ನೇಹಿತರ ಹಾಗೂ ಸ್ನೇಹಜೀವಿ ಮಂಜಣ್ಣ ಹಾಗೂ ರಾಜು ನಾಡಪ್ಪನಹಳ್ಳಿ ಅವರ ಪರವಾಗಿ ಕೋರ್ತಾ, ಏನು ಅವರು ಹುಣಸೂರಿನಲ್ಲಿ ಹುಟ್ಟು ಬೆಂಗಳೂರಿನಲ್ಲಿ ತಮ್ಮ ಸೇವೆಯನ್ನು ವ್ಯಾಪಿಸಿದ್ರು ಸಹ ಹುಣಸೂರಿನ ಒಂದು ಬಾಂಧವ್ಯವನ್ನು ಪ್ರತಿ ವರ್ಷವೂ ಸಹ ಅಭಿವೃದ್ಧಿಗೊಳಿಸ್ಕೊಂಡು ಮುಮ್ಮಡಿ ಮಾಡಿಕೊಂಡು ಇಲ್ಲಿನ ಕೆಲವು ಕಷ್ಟ ಸುಖಗಳಿಗೆ ಬಡವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಏನು ಮಾಡ್ತಾಯಿದ್ದಾರೋ, ಈ ಒಂದು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದ್ರ ಮುಖಾಂತರ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು, ಅಧಿಕಾರವನ್ನು ಕೊಟ್ಟು ಇನ್ನೂ ಹೆಚ್ಚೆಚ್ಚು ಬಡ ಜನಗಳಿಗೆ ಮತ್ತು ಹುಣಸೂರಿನ ಜನತೆಗೆ ಅನುಕೂಲ ಆಗುವಂಥ ಸೇವೆಗಳನ್ನ ಮಾಡುವಂಥ ಶಕ್ತಿಯ ಭಗವಂತ ಕರುಣಿಸಲಿ ಅಂತೇಳಿ ನಮ್ಮೆಲ್ಲರ ಮುಖಾಂತರ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಆಯುಸ್ಸು ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತೇಳಿ ನಾನು ಈ ಒಂದೆರಡು ಮಾತನ್ನ ಮುಗಿಸ್ತೀನಿ. ಚಿಕ್ಕದ್ರಿಂದನೂ ಸುಧಾ ಜೊತೆಯಲ್ಲೇ ಒಂದು LKGಯಿಂದನೂ ನನ್ನ ಜೊತೆಯಲ್ಲೇ ನಾವು ಹುಟ್ಟಿ ಬೆಳೆದಿದ್ದೀವಿ. ನನ್ನ ಆತ್ಮೀಯ ಅಂತ ಅನ್ನೋಕ್ಕಿಂತ ನನ್ನ ಪ್ರಾಣ ಸ್ನೇಹಿತರು. ಹೈಕೋರ್ಟ್ ವಕೀಲರಾದಂಥ ಪ್ರಶಾಂತ್ ಮೆತ್ತಲ್ ಅವರ ಹುಟ್ಟುಹಬ್ಬ ಇವತ್ತು. ಅವ್ರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಲೆಕ್ಕದಲ್ಲಿ ಹೋದ ವರ್ಷವೂ ಸುಧಾ ಅವ್ರ ಹುಟ್ಟುಹಬ್ಬ ಪ್ರಯುಕ್ತನ ನಾವು ಮುಂಗೂಡು ಆಡಿಲಿ ನಂಬ್ಕೊಂಡಿದ್ವಿ ಬಡವ್ರ ಜನಗಳಿಗೆ. ಇವತ್ತು ಅವ್ರಿಗೆ ತುಂಬ ದೊಡ್ಡದು ಒಂದು ಕೇಸು ಇರೋ ಕಾರಣ ನಾನು ಬರೋಕ್ಕಾಗಲ್ಲ ಈ ವರ್ಷ ಅಂತ ಹೇಳಿದಾಗ, ಆದರೆ ಪ್ರತಿ ವರ್ಷ ಅವರು ನಮ್ಮ ಹುಣಸೂರು ತಾಲೂಕಲ್ಲಿ ಹುಟ್ಟು ಇವತ್ತು ಹೈಕೋರ್ಟ್ ವಕೀಲರಾಗಿ ಬೆಂಗಳೂರಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ತಾಲೂಕವರೇ ಆಗಿರೋದ್ರಿಂದ ಅವ್ರಿಗೆ ಎಲ್ಲ ನಮ್ಮ ತಾಲೂಕಲ್ಲಿ ಸ್ವಲ್ಪ ಬಡವ್ರ ಜನಗಳಿಗೆ ಹಾಗೂ ನಮ್ಮ ಜನಗಳಿಗೆ ಕಂಡ್ರೆ ತುಂಬ ಇಷ್ಟ ಇರೋದ್ರಿಂದ ನಮ್ಮನ್ನು ಸುಧಾ, ಹಾಗೆ ನಮ್ಮ ಮಂಜಣ್ಣವರು ಶಾಸಕರು, ಮಾಜಿ ಶಾಸಕರಾದರು ಶಾಸಕರಾದ ಮಂಜಣ್ಣವರು ಸುಧಾ ಅವರ ತುಂಬ ಆತ್ಮ ಸ್ನೇಹಿತರು. ಅವ್ರಿಗೂ ಸುಧಾ ಅವರು ತುಂಬ ವರ್ಷಗಳಿಂದ ಅವ್ರಿಗೆ ಸೇವೆಯನ್ನು ಅವ್ರ ಬರ್ಡೇಲೂ ಸುಧಾ ಸೇವೆ ಎಲ್ಲ ಜನಗಳಿಗೆ ಉಪಯೋಗ ಆಗಂಗೆ ಎಲ್ಲನೂ ಸೇವೆ ಮಾಡ್ತಾಯಿದ್ದಾರೆ. ನಾವು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಅವ್ರ ಬರ್ಡೇನ ಯಾಕೆ ಆಚರಣೆ ಮಾಡ್ಬೋದು ಅಂತೇಳಿ ಒಂದು ನಮ್ಮ ಈ ಒಂದು ಸರ್ಕಾರಿ ಸಾರ್ವಜನಿಕ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ಲಡ್ ವಿತರಣೆ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತೇಳಿ ನಮ್ಮೆಲ್ಲ ಸ್ನೇಹಿತರು ಕೂಡ ಇವತ್ತು ಬಂದು ಈ ಒಂದು ಕಾರ್ಯದಲ್ಲಿ ಎಲ್ಲ ಭಾಗಿಯಾಗಿದ್ದಾರೆ. ಹಾಗೂ ಸುಧಾ ಈ ಒಂದು ಸಂದರ್ಭದಲ್ಲಿ ನಾನು ಪ್ರಶಾಂತ್ ಮೆತ್ತಲ್ ಅವ್ರ ಬಗ್ಗೆ ಮಾತಾಡಬೇಕು. ಅವರು ನಮ್ಮ ಹುಣಸೂರಿನ ಅವ್ರು ಎಲ್ಲೇ ಬೆಳೆದ್ರು ಸುಧಾ ನಮ್ಮ ಹುಣಸೂರಿನ ಅವರು ಮರೀದೇನೆ ಹುಣಸೂರು ಜನಗಳಿಗೋಸ್ಕರ ಪ್ರತಿ ವರ್ಷ ಅವ್ರೇನು ಇವಾಗ ಸೇವೆ ಮಾಡ್ಕೊಬರ್ತಾ ಇದ್ದಾರೆ, ಅದು ನಿಮ್ಮ ಕಣ್ಗಳ ಮುಂದೆನೇ ಗೊತ್ತಾಗ್ತಾ ಇದೆ. ನನ್ನ ಬರ್ಡೇಲೂ ಸುಧಾ ಅವರು ಬಂದು ಪ್ರತಿ ವರ್ಷ ಬಂದು ನನ್ನ ಬರ್ಡೇಲಿ ಸುಧಾ ರಾಜು ನೀನು ಈ ಥರ ಮಾಡ್ಕೊಬರ್ತಾ ಇದೆಯಾ, ನಾವು ನೀವು ಕೈ ಜೋಡಿಸ್ತೀವಿ ಅಂತೇಳಿ ಅವರು ಸುಧಾ ಪ್ರತಿ ವರ್ಷ ಕೈ ಜೋಡಿಸ್ತಾ ಇದ್ದಾರೆ. ಅವ್ರ ಬರ್ಡೇಲಿ ಸುಧಾ ಏನಕ್ಕೆ ನಾವು ಕೈ ಜೋಡಿಸ್ಬಾರ್ದು ಅಂತೇಳಿ ಒಂದು ರೋಗಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಸ್ನೇಹಿತರು ಸೇರಿ ಇವತ್ತು, ಜೊತೆಗೆ ಮಂಜಣ್ಣವರು ಇದ್ದಿದ್ರೆ ಇವತ್ತು ಅವರು ಇರ್ತಿದ್ರು. ಅವರು ಇವತ್ತು ಬೆಂಗಳೂರಲ್ಲಿ ಯಾವುದೋ ಒಂದು ಕೆಲಸ ಇರೋದ್ರಿಂದ ಬೆಂಗಳೂರಲ್ಲಿ ಅವರು ಮತ್ತು ಅವರ ಸೋದರದ ಅಮರನಾಥ್ ಅವರು ಅಲ್ಲಿದ್ದಾರೆ. ಆದ್ದರಿಂದ ನಾವೆಲ್ಲ ಸೇರಿ ಇವತ್ತು ಈ ಒಂದು ಅವ್ರು ಹುಟ್ಟೋದು ಪ್ರಯತ್ನ ಒಂದು ಎಲ್ಲ ರೋಗಿಗಳಿಗೆ ಒಂದು ಹಣ್ಣು ಹಂಪಲ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಜನಗಳಿಗೂ ಸುಧಾ ಅವರು ಹುಟ್ಟೋದು ಪ್ರಯತ್ನ ಒಳ್ಳೆಯದಾಗಲಿ, ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನು ಮುಂದಕ್ಕೆ ಅವ್ರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ನಾನು ಈ ಒಂದೆರಡು ಮಾತು